ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರ ಅಡಿದಾವರೆಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಸಮಾಜ ದೀಕ್ಷೆಯನ್ನು ತೆಗೆದುಕೊಂಡಿರುವ ಉಭಯ ಪರಮ ಪೂಜ್ಯರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಸೇರಿರುವ ಮಹಾಜನಗಳೇ, ಮಾತನಾಡದೆ ಕುಳಿತಿರುವ ತಾಯಂದಿರೇ, ಅವರಿವರೆನ್ನದೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನೂರಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು 1000 ವರ್ಷ. 100 ವರ್ಷ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ನಿಮಿಷ ಎನ್ನುವಂತಹ ಮಾತನ್ನ ಒಬ್ಬ ಕವಿ ಹೇಳ್ತಾನೆ. ಮನುಷ್ಯನ ಜೀವನ ಕೇವಲ ಕೆಲವೊಂದಿಷ್ಟು ಅವಧಿಯಲ್ಲಿ ಇದ್ದು ಹೋಗುವಂಥದ್ದು. ಆ ಬದುಕಿಗೆ ಸಾರ್ಥಕದ ಬೆಳಕನ್ನ, ಜ್ಞಾನದ ಬೆಳಕನ್ನ ನೀಡಿರುವಂತ ಮಹಾತ್ಮರು ಯಾರು ಅಂತಂದ್ರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರರು ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನುಡಿಯೊಂದು ಮಾರುದ್ದ, ನಡೆ ಮಾತ್ರ ಚೋಟುದ್ದ, ನುಡಿ ನಡೆಗಳಲ್ಲಿ ಸಾಮ್ಯವಿರದಿದ್ದರೆ ಜೀವನ 0 ಮಾತ್ರ ಅಂತ ಹೇಳಿ ಒಬ್ಬ ಅನುಭವಿ ಹೇಳ್ತಾನೆ. ಅನುಭವವನ್ನು ನೀಡುವಂತ, ಮಾರ್ಗದರ್ಶನವನ್ನು ನೀಡುವಂತ ಮಹಾಗುರುವರಿಯರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಸಾರ್ಥಕ ಜೀವನವನ್ನು ನಡೆಸೋಣ. ನಾವೆಲ್ಲರೂ ಗುರುವಿನ ಪಾದ ಪೂಜೆಯನ್ನು ಮಾಡುತ್ತೇವೆ. ಪಾದ ಪೂಜೆಯನ್ನ ಮಾಡುವಂತ ಭಕ್ತ ದೊಡ್ಡವನಾಗೋದಿಲ್ಲ. ಗುರುವಿನ ಪದ ಪೂಜೆಯನ್ನ ಯಾರು ಮಾಡ್ತಾರಲ್ಲ ಅವರು ದೊಡ್ಡವರಾಗ್ತಾರೆ. ಅಂದ್ರೆ ಪದ ಅಂತಂದ್ರೆ ಗುರು ಏನನ್ನ ಹೇಳ್ತಾನಲ್ಲ ಅದನ್ನ ಅಳವಡಿಸಿಕೊಂಡು ನಡೆಯುವಂತ ಭಕ್ತರು, ಏನು ಶಿಷ್ಯರು, ನಾವೆಲ್ಲರೂ ಉದ್ಧಾರವಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಮಹಾನುಭಾವರ ಮಾರ್ಗದರ್ಶನದಲ್ಲಿ, ಅವರ ಕೃಪೆಯ ಬೆಳಗಿನಲ್ಲಿ ನಾವೆಲ್ಲರೂ ಜೀವನವನ್ನು ನಡೆಸೋಣ ಎನ್ನುವಂತಹ ಮಾತನ್ನ ಹೇಳಿ ಅಲ್ಪ ನುಡಿಗಳನ್ನು ಪೂಜ್ಯರ ಅಡಿದಾವರೆಗಳಲ್ಲಿ ಸಮರ್ಪಣೆಯನ್ನು ಮಾಡುತ್ತೇವೆ.